ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ಗೊತ್ತಿರೋ ರೀತಿ ರಾಯರ ವರ್ಧಂತಿ ದಿನಗಳು ಶುರುವಾಗಿದೆ. ರಾಯರ ಪಟ್ಟಾಭಿಷೇಕ, ರಾಯರ ಜನ್ಮದಿನೋತ್ಸವ, ರಾಯರ ಸಪ್ತದಿನ ಮಹೋತ್ಸವ ದಿನಗಳು ಇದೇ ವಾರದಲ್ಲಿ ನಡೀತಾ ಇರೋವಂಥದ್ದು. ಈ ದಿನಗಳಲ್ಲಿ ರಾಯರಿಗೆ ಪೂಜೆ ಸೇವೆನ ಮಾಡಿ ರಾಯರ ಆಶೀರ್ವಾದ ಅನುಗ್ರಹನ ಪಡ್ಕೋಬೋದು. ಕೆಲವೊಬ್ಬರು ಇವಾಗಲೇ ರಾಯರ ಸೇವೆ ಮತ್ತು ಪೂಜೆನ ಶುರು ಮಾಡಿರ್ತೀರ. ಇನ್ನು ಕೆಲವೊಬ್ಬರು ಪೂಜೆ ಆಗಲಿ ಸೇವೆ ಆಗಲಿ ಶುರು ಮಾಡಿರಲ್ಲ. ಅಂಥವರು ಮುಂದೆ ಬರುವಂಥ 3 ದಿನಗಳ ಕಾಲ ರಾಯರಿಗೆ ಪೂಜೆನ ಮಾಡೋದ್ರಿಂದ ರಾಯರ ಅನುಗ್ರಹ ಅನ್ನೋದನ್ನ ಪಡ್ಕೋಬೋದು. ಮುಂದೆ ಬರುವಂಥ 3 ದಿನಗಳು ಯಾವುದು? ಅವತ್ತಿನ ದಿನ ಒಂದು ದೀಪಾರಾಧನೆ ಮಾಡಬೇಕು. ದೀಪಾರಾಧನೆ ಯಾವ ರೀತಿ ಮಾಡಬೇಕು, ಮನೇಲಿ ಸರಳವಾಗಿ ರಾಯರ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮುಂದೆ ಬರುವ 3 ದಿನಗಳು ಅಂತಂದರೆ ಇದೇ ತಿಂಗಳು 4, 5, 6 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ರಾಯರ ಹುಟ್ಟಿದ ದಿನ ಇರೋದು. ಗುರುವಾರಕ್ಕೆ ಮುಕ್ತಾಯವಾಗೋ ರೀತಿ ನಾವು 3 ದಿನಗಳ ಕಾಲ ಪೂಜೆನ ಮಾಡ್ಕೋಬೇಕಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಈ 3 ವಾರಗಳು ತುಂಬ ವಿಶೇಷವಾಗಿರೋ ವಾರಗಳು ಅಂತಲೇ ಹೇಳ್ಬೋದು. ಈ 3 ವಾರಗಳಲ್ಲಿ ನಾವು ರಾಯರಿಗೆ ಪೂಜೆನ ಮಾಡಬೇಕಾಗುತ್ತೆ. ಮಂಗಳವಾರ ನಾವು ಪೂಜೆನ ಶುರು ಮಾಡಬೇಕು. ಮಂಗಳವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನನ ಮಾಡಿ ರಾಯರ ಫೋಟೋ ಎಲ್ಲ ಒರೆಸಿ ಗಂಧ ಮತ್ತು ಹೂವು ತುಳಸಿಯಿಂದ ರಾಯರಿಗೆ ಅಲಂಕಾರ ಮಾಡ್ಕೋಬೇಕು. 3 ದಿನಗಳನ್ನು ಅಷ್ಟೇ ರಾಯರ ಫೋಟೋನ ಒರೆಸ್ಕೋಬೇಕಾಗತ್ತೆ. ಮಂಗಳವಾರ ಒರೆಸಿದ್ದೀವಲ್ಲ ಅಂತ ಹೇಳಿ ಬುಧವಾರ ಹಾಗೇ ಪೂಜೆ ಮಾಡೋ ಆಗಿಲ್ಲ. 3 ದಿನವೂ ರಾಯರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ದಾಗಿ ಗಂಧ ಮತ್ತು ಹೂವನ್ನ ಹಾಕಿ ಪೂಜೆನ ಶುರು ಮಾಡ್ಕೋಬೇಕು. ರಾಯರ ಫೋಟೋ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ರಾಯರ ಫೋಟೋ ಮುಂದೆ ಒಂದು ಮಣೆನ ಇಟ್ಟು ಮಣೆ ಮೇಲೆ ಮಂತ್ರಾಲಯದಿಂದ ತಂದಿರುವಂಥ ಅಕ್ಷತೆ ಇದ್ದರೆ ಅಕ್ಷತೆನ ಹಾಕೋಬೇಕು. ಇಲ್ಲ ಅಂದರೆ ಮಠದಿಂದ ತಂದಿರುವಂಥ ಅಕ್ಷತೆ ಇದ್ರೂ ಹಾಕ್ಕೊಂಡು ಅದ್ರ ಮೇಲೆ ನಾವು ಬೃಂದಾವನ ಹಾಗೆಯೇ ರಾಯರ ವಿಗ್ರಹನ ಇಟ್ಕೋಬೇಕಾಗುತ್ತೆ. ಬೃಂದಾವನ ವಿಗ್ರಹ ಎಲ್ಲ ಇಟ್ಕೊಂಡಾದ್ಮೇಲೆ 2 ತುಪ್ಪದ ದೀಪನ ಹಚ್ಕೋಬೇಕಾಗತ್ತೆ. ತುಪ್ಪದ ದೀಪ ಹಚ್ಚಾದ್ಮೇಲೆ ಫಸ್ಟು ಸಂಕಲ್ಪ ಮಾಡ್ಕೋಬೇಕು ರಾಯರ ಹತ್ರ. ನಾವು ಯಾವ ವಿಷಯಕ್ಕೋಸ್ಕರ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀವಿ ಹಾಗೆಯೇ ಸೇವೆ ಮಾಡ್ತಿದ್ದೀವಿ ಅದನ್ನು ರಾಯರ ಹತ್ರ ಕೇಳಿ, ಯಾವ ವಿಷಯದಾದರೂ ಸರಿ, ನಿಮಗೆ ಯಾವ ಥರ ಕಷ್ಟ ಆಗಿದೆ ಅಥವಾ ಮಕ್ಕಳ ಬಗ್ಗೆ ಇಲ್ದದವರು, ಓದಿನ ವಿಷಯಕ್ಕಾಗಿರ್ಬೋದು ಅಥವಾ ಕೆಲಸದ ವಿಷಯಕ್ಕಾಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಆಸೆಗಳು ಅಥವಾ ನಿಮ್ಮ ಕಷ್ಟಗಳು ಏನಿದೆ ಅದನ್ನು ರಾಯರ ಹತ್ರ ಹೇಳಿ ಫಸ್ಟು ಸಂಕಲ್ಪನ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಳ್ಳೋದು ಹೇಗೆ ಅಂದರೆ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಹಾಗೆಯೇ ತುಳಸಿನ ಇಟ್ಕೊಂಡು ನೀವು ಏನು ಕೇಳಬೇಕು ಅದನ್ನು ರಾಯರ ಹತ್ರ ಕೇಳಿ ಇಟ್ಕೊಂಡಿರೋವಂಥ ಅಕ್ಷತೆ ಮತ್ತು ತುಳಸಿನ ರಾಯರ ಫೋಟೋಗೆ ಹಾಕೋಬೇಕು. ಈ ರೀತಿ ಸಂಕಲ್ಪನ ಮಾಡಿಕೊಂಡು ಆಮೇಲೆ ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ. ರಾಯರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಮನೆ ದೇವರಿಗೆ ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ. ಮನೆ ದೇವ್ರ ಫೋಟೋ ಕೆಳಗಡೆ ಎಲೆ, ಅಡಿಕೆ, 11 ರೂಪಾಯಿ ಕಾಯಿನ್ಸ್ನ ಇಟ್ಟು ಮನೆ ದೇವರಿಗೆ ಧೂಪ, ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಆಮೇಲೆ ನಾವು ರಾಯರಿಗೆ ಪೂಜೆ ಮಾಡ್ಕೋಬೇಕು. ರಾಯರ ಫೋಟೋ ಪಕ್ಕದಲ್ಲಿ ಗಣೇಶ ವಿಗ್ರಹ ಇಟ್ಟು ಅರ್ಶಿನ ಕುಂಕುಮ ಹೂವಿಂದ ಅಲಂಕಾರ ಮಾಡಿ ಗಣೇಶ ದೇವರಿಗೆ ಪೂಜೆನ ಮಾಡಿ ಕೊನೆಯದಾಗಿ ನಾವು ರಾಯರಿಗೆ ಪೂಜೆನ ಮಾಡಬೇಕು. ರಾಯರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಈ ದೀಪಾರಾಧನೆನ ಮಾಡ್ಕೋಬೇಕಾಗುತ್ತೆ. ಮಣ್ಣಿನ ದೀಪಾರಾಧನೆ ನಾವು ಮಂಗಳವಾರ, ಬುಧವಾರ, ಗುರುವಾರ 3 ದಿನವೂ ನಾವು ಮಣ್ಣಿನ ದೀಪಾರಾಧನೆ ರಾಯರಿಗೆ ಮಾಡಬೇಕಾಗತ್ತೆ. ಹೊಸದಾಗಿ ತಗೊಬಂದಿರುವಂಥ ದೀಪಗಳನ್ನ ತೊಳೆದಿಟ್ಕೋಬೇಕು. ಈ ದೀಪಾರಾಧನೆ ಮಾಡೋಕ್ಕೆ 7 ಮಣ್ಣಿನ ದೀಪಗಳು ಬೇಕು. 7 ಮಣ್ಣಿನ ದೀಪಗಳನ್ನ ಚೆನ್ನಾಗಿ ತೊಳೆದು ಒಂದು ತಟ್ಟೆ ಮೇಲೆ ಇಟ್ಕೊಂಡು ತಟ್ಟೆಗೆ ಅಕ್ಷತೆ, ಹೂವು, ಕುಂಕುಮ, ಅರಿಶಿನ ಎಲ್ಲ ಹಾಕಿ, ದೀಪಗಳಿಗೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬತ್ತಿ ಹಾಕಿ, ನಿಮ್ಮ ಕೈಯಲ್ಲಿ ತುಪ್ಪದ ದೀಪ ಹಚ್ಚೋಕ್ಕಾದರೆ ತುಪ್ಪದ ದೀಪ ಹಚ್ಬೋದು. ಇಲ್ಲ ಅಂತಂದರೆ ನೀವು ಎಣ್ಣೆ ಹಾಕಿ ದೀಪನ ಹಚ್ಕೊಂಡು ಪೂಜೆನ ಮಾಡ್ಕೋಬೇಕಾಗತ್ತೆ. 7 ಮಣ್ಣಿನ ದೀಪಗಳು ಪ್ಲಸ್ 2 ತುಪ್ಪದ ದೀಪ, ಟೋಟಲ್ಲಾಗಿ 9 ದೀಪಗಳನ್ನ ನಾವು ರಾಯರ ಮುಂದೆ ಹಚ್ಚಬೇಕಾಗತ್ತೆ. ಸಂಜೆ ಮತ್ತು ಬೆಳಿಗ್ಗೆ 2 ತುಪ್ಪದ ದೀಪಗಳನ್ನ ರಾಯರಿಗೆ ಹಚ್ಬೋದು. ಮಣ್ಣಿನ ದೀಪಗಳನ್ನ ನಾವು ಬೆಳಗಿನ ಟೈಮಲ್ಲಿ ಮಾತ್ರ 7 ಮಣ್ಣಿನ ದೀಪಗಳನ್ನ ಹಚ್ಚಿ ರಾಯರಿಗೆ ಪೂಜೆನ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಹೇಳ್ಕೋಬೇಕು. ವಿಷ್ಣುವಿನ ಸಹಸ್ರನಾಮ, ರಾಯರ ಅಷ್ಟೋತ್ತರಗಳು, ರಾಯರ ಗಾಯತ್ರಿ ಮಂತ್ರನ 108 ಬಾರಿ ನಿಮಗೆ ಹೇಳೋಕ್ಕಾಗುತ್ತೆ ಅಂತಂದರೆ ಹೇಳ್ಬೋದು. ಇಲ್ಲ ಅಂತಂದರೆ 21 ಸಾರಿ ಅಥವಾ 48 ಸಾರಿ ನೀವು ರಾಯರ ಗಾಯತ್ರಿ ಮಂತ್ರನ ಹೇಳ್ಕೊಂಡು ಪೂಜೆನ ಮಾಡಬೇಕಾಗತ್ತೆ. ಸಂಜೆ ಟೈಮು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬೇಕು. ಬೆಳಗಿನ ಟೈಮು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 5:45ರಿಂದ 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರಿಗೆ ಪೂಜೆನ ಮಾಡಬೇಕಾಗುತ್ತೆ. ರಾಯರಿಗೆ ವಿಶಿಷ್ಟವಾಗಿ ಪೂಜೆ ಅಥವಾ ವ್ರತಗಳನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇನೆ ರಾಯರಿಗೆ ಪೂಜೆನ ಮಾಡಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಾವು ಮಾಡಿರೋವಂಥ ಪೂಜೆ ರಾಯರಿಗೆ ಬೇಗ ಸಲ್ಲುತ್ತೆ ಅಂತ ಹೇಳ್ತಾರೆ. ಅದರಿಂದ ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ರಾಯರಿಗೆ ಪೂಜೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇನ್ನು ನೈವೇದ್ಯ ವಿಷಯಕ್ಕೆ ಬಂದರೆ ಹಸಿ ಹಾಲು ಅಥವಾ ಮನೆಯಲ್ಲೇ ಮಾಡಿರುವಂಥ ಸಿಹಿ ಪದಾರ್ಥಗಳು, ಹಣ್ಣುಗಳನ್ನ ಇಟ್ಟು ರಾಯರಿಗೆ ನೀವು ಪೂಜೆನ ಮಾಡ್ಕೋಬೋದು. ಏನು ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಲೋಟದಲ್ಲಿ ನೀರನ್ನ
ಇಟ್ಟು ರಾಯರಿಗೆ ನೀವು ಪೂಜೆನ ಮಾಡ್ಕೋಬೋದು. ನೈವೇದ್ಯ ಇಟ್ಟಾದಮೇಲೆ ನೈವೇದ್ಯದ ಮೇಲೆ ಸ್ವಲ್ಪ ತುಳಸಿ ದಳನ ಇಡಬೇಕಾಗುತ್ತೆ. ತುಳಸಿನ ಇಟ್ಟರೆ ಮಾತ್ರ ಅದು ನೈವೇದ್ಯ ರಾಯರಿಗೆ ಸಲ್ಲೋದು. ಅದರಿಂದ ನೈವೇದ್ಯದ ಮೇಲೆ ಸ್ವಲ್ಪ ತುಳಸಿನ ಇಟ್ಟು ಕೊನೆಯದಾಗಿ ನೀವು ಧೂಪ, ಗಂಧದ ಕಡ್ಡಿ ಹಾಗೆಯೇ ಏಕ ಆರತಿಯಿಂದ ಪೂಜೆನ ಮಾಡ್ಕೋಬೇಕು. ಪೂಜೆ ಮಾಡೋ ಟೈಮಲ್ಲಿ ಮನಸ್ಸು ಒಂದೇ ಕಡೆ ಇರಬೇಕು, ಬೇರೆ ಕಡೆ ಚಂಚಲ ಆಗೋದು ಆ ರೀತಿ ಏನೂ ಆಗಬಾರ್ದು. ನಮ್ಮ ಧ್ಯಾನ ಎಲ್ಲ ರಾಯರ ಬಗ್ಗೆನೇ ಇರಬೇಕು. ರಾಯರ ಹತ್ರ ನೀವು ಏನು ಕೇಳಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಕೇಳಿ. ರಾಯರಿಗೆ ಶುದ್ಧ ಮನಸ್ಸಿಂದ ತುಂಬ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಾವು ಕೇಳ್ಕೊಂಡಿರೋದೆಲ್ಲ ರಾಯರು ಈಡೇರಿಸ್ತಾರೆ. ಹಾಗೆಯೇ ರಾಯರ ಅನುಗ್ರಹ ಅನ್ನೋದು ನಮಗೆ ಬೇಗ ಸಿಗುತ್ತೆ. ಈ 3 ದಿನಗಳ ಕಾಲ ಮನೇಲಿ ನಾನ್ ವೆಜ್ನ ಮಾಡಬಾರ್ದು, ಹಾಗೆಯೇ ಹೊರಗಡೆ ಹೋಗಿ ತಿನ್ನಬಾರ್ದು. ಈ ಪೂಜೆನ ಯಾರು ಮಾಡ್ತಾ ಇರ್ತಾರೆ ಅವರು ಸ್ವಲ್ಪ ಭಕ್ತಿ ಶ್ರದ್ಧೆಯಿಂದ ಇರಬೇಕಾಗುತ್ತೆ. ಹಾಗೆಯೇ ಮನೆಯಲ್ಲಿ ರಾಯರ ಬೃಂದಾವನ ವಿಗ್ರಹ ಇದ್ದರೆ ಈ 3 ದಿನಗಳಲ್ಲಿ ರಾಯರ ಬೃಂದಾವನ ವಿಗ್ರಹಕ್ಕೆ ಅಭಿಷೇಕ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ಅಭಿಷೇಕನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಆಮೇಲೆ ಮಣ್ಣಿನ ದೀಪಾರಾಧನೆ ಮಾಡಿ ರಾಯರಿಗೆ ಕೊನೆಯದಾಗಿ ಪೂಜೆನ ಮಾಡ್ಕೋಬೇಕು. ರಾಯರಿಗೆ ಧೂಪ, ಗಂಧದ ಕಡ್ಡಿಯಿಂದ ಪೂಜೆ ಮಾಡಾದ್ಮೇಲೆ ಕೊನೆಯದಾಗಿ ಪಂಚಾರತಿನ ಮಾಡ್ಕೋಬೇಕಾಗುತ್ತೆ. ಪಂಚಾರತಿ ಹೇಗೆ ಮಾಡೋದು ಅಂತಂದರೆ 5 ತುಪ್ಪದ ಬತ್ತಿಗಳನ್ನ ಹಚ್ಚಿ ರಾಯರಿಗೆ ಆರತಿ ಮಾಡೋದನ್ನ ಆರತಿ ಅಂತ ಕರೀತಾರೆ. ಕೊನೆಯದಾಗಿ ಪಂಚಾರತಿ ಮಾಡಾದ್ಮೇಲೆ ನಾವು ಪೂಜೆನ ಮುಗಿಸ್ಕೋಬೇಕು. ಇದೇ ರೀತಿ 3 ದಿನಗಳ ಕಾಲ ರಾಯರಿಗೆ ಮಣ್ಣಿನ ದೀಪಾರಾಧನೆ ತುಂಬ ಸರಳವಾಗಿ ನಾವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ರಾಯರ ಅನುಗ್ರಹ ಅನ್ನೋದು ಬೇಗ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.